ಅನನ್ಯ ಭಟ್ ಪ್ರಕರಣದಲ್ಲಿ 3 ಭಾಗ. ಅದಕ್ಕೆ ಮೊದಲನೆಯ ಭಾಗದ ಮೊದಲನೆಯ ವ್ಯಕ್ತಿಗಳು ಯಾರೋ ಮಹೇಶ್ ಶೆಟ್ಟಿ, ಇವತ್ತು ಅವ್ರಿಗೆ ಬೇಲಾಗಿದೆ ಉಡುಪಿ ಕೋರ್ಟಲ್ಲಿ. ದಟ್ಸ್ ಓಕೆ, ದಟ್ಸ್ ದೇರ್ ರೈಟ್, ಅವ್ರು ಏನು ಬೇಕಾದ್ರೂ ಮಾಡ್ಕೋಬೋದು. ಆ ಗುಂಪು ಮೂಲ ಸೌಜನ್ಯ ಪ್ರಕರಣದಿಂದ ಹೊರಕ್ಕೆ ಬರೋ ಗುಂಪು ಅದು. ಆ ಗುಂಪು ಈಗಿನ ಎಲ್ಲ ಪ್ರಕರಣಗಳು ಇನ್ವಾಲ್ವ್ ಅಲ್ವಾ ನನಗಿನ್ನೂ ಗೊತ್ತಿಲ್ಲ. ಅವ್ರವ್ರು ಹೇಳ್ಕೊಳ್ತಾ ಇದ್ದಾರೆ, ಅವ್ರು ಏನು ಬೇಕಾದ್ರೂ ಇರ್ಬೋದು, ನನಗೆ ಸಂಬಂಧ ಇಲ್ಲ. SIT ವಿಲ್ ಹ್ಯಾವ್ ಟು ಫೈಂಡ್ ಇಟ್ ಔಟ್. ಅದನ್ನು ಆರ್ ದೇ ಇನ್ವಾಲ್ವ್ಡ್ ಆರ್ ನಾಟ್ ಇನ್ವಾಲ್ವ್ಡ್. ಇಫ್ ದೇ ಆರ್ ಇನ್ವಾಲ್ವ್ಡ್ ಯಾವ ಲೆವೆಲಲ್ಲಿ, ಯಾಕೆ ಇಲ್ಲ ಅಂದರೆ ಇಲ್ಲ, ಯಾರು ಇನ್ವಾಲ್ವ್ಡ್ ಆಗಾರೆ ಅವಾಗ ನೆಕ್ಸ್ಟ್ ಬರಬೇಕಲ್ಲ. ಅದು ಅವ್ರ ಮನೆಗಳ ಜಾಗ ಕೊಟ್ಟು ಅವ್ರಿಗೆ ಆಸರೆ ರೂಪಿಸ್ತಾರೆ. ಎಲ್ಲನೂ ಬರಲಿ, ಎಲ್ಲನೂ ಬರಲಿ. ನಾನು ಹೇಳ್ತಿರೋದು ಎರಡನೇ ಗುಂಪು ಈ ಅನಾಮಿಕನನ್ನು ಕರ್ಕೊಂಬಂದಿರೋಂಥ ಗುಂಪು. ಯಾವ ಗುಂಪು ನನಗೆ ಗೊತ್ತಿಲ್ಲ ಇನ್ನೂ. ಅದು ಈ ಮೊದಲನೇ ಗುಂಪೇ ಎರಡನೇ ಗುಂಪಾ ಅಥವಾ ಎರಡನೇ ಗುಂಪು ಬೇರೆನಾ ಗೊತ್ತಿಲ್ಲ. ಎರಡನೇ ಗುಂಪದು. ಮೂರನೇ ಗುಂಪು ಅನನ್ಯ ಭಟ್ಟಿನ ಲೆಕ್ಕಾಚಾರದಲ್ಲಿ ಹೊರಕ್ಕೆ ಬಂದಿರೋ ಗುಂಪದು. ಅದರಲ್ಲಿ ಆ ಯೂಟ್ಯೂಬರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಯಾರು ಬೇಕಾದ್ರೂ ಇರ್ಬೋದು. ಅದು ಒಂದು ಎರಡನೇ ಗುಂಪೇ ಮೂರನೇ ಗುಂಪುವಾ ಅಥವಾ ಮೂರನೇ ಗುಂಪು ಬೇರೆನಾ ನನಗಿನ್ನೂ ಗೊತ್ತಿಲ್ಲ. SIT ವಿಲ್ ಹ್ಯಾವ್ ಟು ಟೆಲ್ ಮೀ ನೌ. ಈ ಮೂರು ಗುಂಪಿನ ಹಿಂದೆ ಇರುವ ಕಾಣಿಸದ ಗುಂಪು ಯಾವುದು ಅದು ಗೊತ್ತಾಗಬೇಕು ನನಗೆ. ಮೇನ್ ಅದೇ. ಅದೆಲ್ಲಿ ಬೆಂಗಳೂರಲ್ಲಿದೆಯಾ, ದುಬೈಯಲ್ಲಿದೆಯಾ, ಡೆಲ್ಲಿಯಲ್ಲಿದೆಯಾ, ಅಥವಾ ರಾಜ್ಯದಲ್ಲೇ ಬೇರೆ ಕಡೆ ಎಲ್ಲಾದರೂ ಇದೆಯಾ ಗೊತ್ತಾಗಬೇಕದು ಆ ಗುಂಪು ಯಾವುದು ಅಂತ. ಕಾರಣ ಈ ಮೂರು ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣವನ್ನು ಈಗ ತಂದಿದ್ದೇ ನನ್ನ ಪ್ರಕಾರ ಸರಿಯಲ್ಲ. ಕಾನೂನಿನ ರೀತಿಯಲ್ಲಿ ಅವ್ರಿಗಾಗಿರೋ ಲಾಭ ನನ್ನ ನಷ್ಟದ ವಿಚಾರದಲ್ಲ ನಾನು ಹೇಳ್ತಿರೋದು. ಮನೆಗೆ ಕಾನೂನು ವಿಚಾರದಲ್ಲಿ, ಕಾನೂನಿನಲ್ಲಿ ಇದನ್ನು ಸೌಜನ್ಯ ಪ್ರಕರಣನ ರಸ್ತೆಯಲ್ಲಿ ಹೊಡೆದಾಟ ಮಾಡೋದಕ್ಕೆ ತುಂಬ ಅವಕಾಶಗಳು ಕಡಿಮೆ ಇದೆ, ಈಗಿಲ್ಲ. ಅದಕ್ಕಿರೋದು ಕಾನೂನಲ್ಲಿ ಜಾಗ ಇದೆ ಅಷ್ಟೇ. ಸುಪ್ರೀಂ ಕೋರ್ಟ್ಗೆ ಹೋಗಿ ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡಿಸ್ಬೇಕು. ಹಾಗಾಗಿ ಮೊದಲನೇ ಕೇಸನ್ನು ಇಟ್ಕೊಂಡು ಕೆಲವರು ಬುರುಡೆ ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ನಾವು ನ್ಯಾಯ ಮಾಡ್ತೀವಿ ಅಂತ. ಆಗಲ್ಲ. ರಸ್ತೆಯಲ್ಲಿ ನಿಂತ್ಕೊಂಡು ಈ ಭಾಷಣ ಬಿಗಿತಾ ಇದ್ರೆ ನಾ ದೊಡ್ಡ ಮನುಷ್ಯ ಅಂತ ಕರ್ಕೊಂಡು ಓಡಾಡ್ಬೋದು ಬೇಕಾರಷ್ಟೇ. ಆಗಲ್ಲ. ಆಗಬೇಕು ಅನ್ನೋದಾದ್ರೆ ಅಲ್ಲಿ ಹೋಗಬೇಕು. ಆ ಹೆಸರಲ್ಲಿ ಇವ್ರು ಏನ್ ಮಾಡ್ಕೋತಿದ್ದಾರೆ ಎಕ್ಸಾಕ್ಟ್ಲಿ. ಆ ಹೆಸರಲ್ಲಿ ನೀವೇನು ಮಾಡ್ತಿದ್ದೀರಿ ಅನ್ನೋದು ಆಚೆ ಬಂದ್ಬಿಡುತ್ತಾಗ ಪ್ರಶ್ನೆ. ಎರಡನೇದು ಈ ಅನಾಮಿಕನ ಕತೆ. ಇವನದು ಹೊಸ ಪ್ರಕರಣ ಇದು. ಬಟ್ ಇವನ್ ಪ್ರಕರಣ ಈಗ ಫ್ಲಾಪ್ ಆಗೋಯ್ತು. ಅಲ್ಲಿಗೆ ಎರಡನೇ ಕಂಬವು ಉರುಳಿ ಬಿತ್ತು. ಇನ್ನು ಮೊದಲನೇ ಕಂಬ ಕಾನೂನು ಪ್ರಕಾರ ಉರುಳು ಬೀಳತ್ತೆ ಸೌಜನ್ಯ. ಎರಡನೇದು ಅವನೇ ಬುರುಡೆಯಿಂದಾನೇ ಬುರುಡೆ ಬಿತ್ತು ಕೆಳಕ್ಕೆ. ಮೂರನೇದು ಅನನ್ಯ ಭಟ್ಟಿನ ಸುಜಾತಾ ಭಟ್ ಕತೆ. ಅದು ಸೆಲ್ಫ್ ಹಿಟ್ ಆಗಿದೆ ಈಗ. ಹಾಗಾಗಿ 3 ಕಂಬಗಳು ಉರುಳು ಬಿದ್ದಿವೆ ಈಗ. ಯಾವ ಆಧಾರದಲ್ಲಿ ಈಗ ಇನ್ನು ಮುಂದಕ್ಕೆ ಅಲ್ಲಿ ಈ ಪ್ರಕರಣವನ್ನು ಮುಂದುವರಿಸ್ತೀರಿ? ಎಕ್ಸೆಪ್ಟ್ ದ ಇನ್ವೆಸ್ಟಿಗೇಷನ್ ಪಾರ್ಟ್, ಯಾರು ಇದರಿಂದ ಇದ್ದಾರೆ ಬಿಟ್ಟಿದ್ದಾರೆ ಅನ್ನೋದನ್ನು ಬಿಟ್ಬಿಟ್ಟು ಮೂಲ ಆರೋಪ ಬಂದಿದ್ದೇ ಬಿದ್ದೋಯ್ತು, ಎದುರೋಗಿದೆ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಬಿಸಲೆ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನಗೆ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಈಗ ಅಂತ ಸಂದರ್ಭದಲ್ಲಿ ಈ ಅನನ್ಯ ಭಟ್ಟಿನ ತಾಯಿ ಎಂದು ಬಂದಿದ್ದಂಥ ಸುಜಾತಾ ಭಟ್ ಈಗ ಹೇಳ್ತಾರೆ, ಇಲ್ಲ ಅದು 2003 ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ಬಂದಿದ್ದಾಳ, ಸುಳ್ಳು, ನನಗೆ ಇಲ್ಲವೇ ಇಲ್ಲ ಮಗಳು. ಅನನ್ಯ ಭಟ್ ಎಂಬ ಒಂದು ಮಗು ಇತ್ತು. 10ನೇ ತರಗತಿನೋ 11ನೇ ತರಗತಿ ಆದಾಗ ನನ್ನ ಮನೆಯಿಂದ ಏನೋ ಹೆಚ್ಚು ಕಡಿಮೆ ಆಯಿತು. ನಾವು ನಿನ್ನೆ ಹೇಳಿದ್ವಿ, ಆಕೆ ಜೀವನದಲ್ಲಿ ಎಡವಿದ್ದೋ ನಂಗೆ ಗೊತ್ತಿಲ್ಲ ಅದು ಏನು ಅಂತ. ಅದು ಆಕೆಗೆ ಬಿಟ್ಟಿದ್ದು ವೈಯಕ್ತಿಕ. ಅದು ಅದ್ರಲ್ಲಿ ಹೆಚ್ಚು ಕಡಿಮೆ ಆದಮೇಲೆ ಆಕೆ ಮನೆ ಬಿಟ್ಟು ಬಂದರು ಅಂತಾರೆ. ಮನೆ ಬಿಟ್ಟು ಬಂದಾಗ ಯಾವುದೋ ಊರಲ್ಲಿ ಯಾರು ಅರವಿಂದ್ ಮತ್ತು ವಿಮಲ ಅವ್ರು ಯಾರೋ ಸಿಕ್ಕಿದ್ರು. ಅವ್ರು ಸಿಕ್ಕಿದ್ದವ್ರು ನನ್ನ ಮನೆಗೆ ಕರ್ಕೊಂಡೋದ್ರು. ಅವರ ಮಗು ಅನನ್ಯ ಭಟ್ ಅಂತ ಹೇಳ್ತಾರೆ. ಹೌದು, ಅದು ಮಗು ನಂದಲ್ಲ, ಅವರ ಮಗು. ಸೊ ಈ ಫೋಟೋ ಯಾವುದಿದು ಚುಟಿಪುಟಿ ಫೋಟೋ ಬಂತಲ್ಲ, ಅದು ಇಲ್ಲಿದು ವಸಂತಿ ಫೋಟೋ. ಹಾಗೆ ನಮ್ಗೆ ಯಾರು ಮಕ್ಕಳು ಇಲ್ಲ, ಯಾರೂ ಇಲ್ಲ. ಯಾಕಮ್ಮ ಹಿಂಗೆ ಮಾಡಿದ್ರಿ ಅಂದರೆ, ಆಸ್ತಿಗಾಗಿ ಈಗೆಲ್ಲ ಸುಳ್ಳು ಹೇಳಿದ್ದೀನಿ ನಾನು. ಯಾರ್ಯಾರೋ ನನಗೆ ಹೇಳಿಸ್ಬಿಟ್ಟಿದ್ದಾರೆ, ಗಿರೀಶ್ ಮಟ್ಟಣ್ಣವರು ಹೇಳಿಸ್ಬಿಟ್ಟಿದ್ದಾರೆ, ಇನ್ಯಾರೋ ಹೇಳಿಸ್ಬಿಟ್ಟಿದ್ದಾರೆ. ಅವ್ರು ನೀವು 1000 ಹೇಳ್ಬೋದು. ಹೇಗೇನ್ SIT ವಿಲ್ ಹ್ಯಾವ್ ಟು ಗೋ ಬಿಹೈಂಡ್ ಇಟ್. ಈಗ ಹೇಳಿಸಿದ್ದಾರೆ ಎಂದರೆ ಏನು ಹೇಳಿಸಿದ್ದಾರೆ, ಯಾಕೆ, ಕಾರಣ ಏನು, ಅವೆಲ್ಲ ಬರಬೇಕಾಗತ್ತೆ. ಅವಾಗ ನೋಡೋಣ. ನಾನು ಕೊಟ್ಟ ದೂರಿಗೆ ಬದಲಾಗಿದ್ದೀನಿ ಡ್ಯಾಶ್ ಅಂತ ಇನ್ನೊಂದು ಕಡೆ ಎಲ್ಲ ಹೇಳಕ್ಕೆ ಹೋಗ್ತಾರೆ. ಬಟ್ ಲಾರ್ಜ್ಲಿ ನೌ ಶಿ ಹ್ಯಾಸ್ ಕಮ್ ಟು ಎ ಕನ್ಕ್ಲೂಷನ್ ದಟ್ ನಾನು
ನನಗೆ ಮಕ್ಕಳಿಲ್ಲ, ನನ್ನನ್ನು ಕ್ಷಮಿಸ್ಬಿಡಿ ಅನ್ನೋ ಹಂತಕ್ಕೆ ಆಕೆ ಬಂದಿದ್ದಾಳೆ. ಹೌದಲ್ವಾ? ಹಾಂ, ಈಗೇನು ಕ್ಷಮೆ ಮಾಡಬೇಕಾ, ಅಪ್ರೂವರ್ ಮಾಡಬೇಕಾ? ಅಪ್ರೂವರ್ ಮಾಡೋದಾದರೆ ಆಕೆನ ಯಾರ್ಯಾರ ಮೇಲೆ ಅಲಿಗೇಷನ್ಸ್ ಮಾಡ್ತಾಳೆ ಅವ್ರನ್ನೆಲ್ಲ ಅಕ್ಯೂಸ್ಡ್ ಮಾಡ್ಕೊಂಡು ಈಕೆನ ಅಪ್ರೂವರ್ ಮಾಡಬೇಕಾ, ಮಾಡೋಕ್ಕಾಗತ್ತಾ? ಎಲ್ಲ ಬರುತ್ತೆ ಮುಂದೆ, ನೋಡೋಣ. ತಪ್ಪೊಪ್ಪಿಗೆ ಆದಾಗ ಕಾನೂನಲ್ಲಿ ಅದನ್ನೇ ಅಪ್ರೂವರ್ ಅಂದಿದ್ದು ನಾನು. ನೋಡೋಣ ಮುಂದೇನಾಗುತ್ತೆ ಅಂತ. ರೈಟ್. ಇನ್ನು ಧರ್ಮಸ್ಥಳ ವಿರುದ್ಧ ಸಂಚು ನಡೆದದ್ದು ಹೇಗೆ, ಅದರ ಬಗ್ಗೆ ವಿವರ ನೋಡೋಣ. ಏನು ನಡೆದಿದ್ದು ಹೇಗೆ ಏನಿಲ್ಲರಿ, ಇದು ಭಾಳ ದೊಡ್ಡದಲ್ಲ. ಇದು ಈಗಾಗಲೇ ಗೊತ್ತಾಗ್ಬಿಟ್ಟಿದೆ ಬಹುತೇಕ. ಲೋಕಲಿ ಒಂದು ಘಟನೆ ಆಗಿದೆ. ಆ ಘಟನೆ ಬಹು ಜನರನ್ನು ದುಃಖ, ಕೋಪ, ಆಕ್ರೋಶಕ್ಕೆ ತಳ್ಳಿರ್ಬೋದು. ನಾನು ತಳ್ಳಿರಲ್ಲ ಅಂತ ಹೇಳೋಕ್ಕಾಗಲ್ಲ. ಪಿಚಿ ಸೌಜನ್ಯ ಪ್ರಕರಣ ಫಾರ್ ವೆರೈಟಿ ಆಫ್ ರೀಸನ್ಸ್ಗೆ ಆ ಪ್ರಕರಣ ಬಹು ಜನರನ್ನು ಆ ಆಕ್ರೋಶಕ್ಕೆ ತಳ್ಳಿರ್ಬೋದು. ಅವರ ನಂಬಿಕೆ ಮಾಹಿತಿಯ ಆಧಾರದ ಮೇಲೆ ಅವ್ರಿಗೆ ಯಾರ್ದೋ ಮೇಲೆ ಕೋಪ ಬಂದಿರ್ಬೋದು. ಅದೇ ಸತ್ಯ ಅನ್ನಕ್ಕಾಗಲ್ಲ ಅಷ್ಟೇ ನಾನು. ಬಿಕಾಸ್ ತನಿಖೆಯಲ್ಲಿ ಈಗ ಅದು ಕಾಣಿಸ್ಲಿಲ್ಲ ನನಗೆ. ಅಲ್ಟಿಮೇಟ್ಲಿ ನನ್ನ ಪರ್ಸನಲ್ ಭಾವನೆ ಏನು ಬೇಕಾದ್ರೂ ಇರ್ಬೋದು. ಪ್ರಾಬ್ಲಮ್ ಆಗಿರೋದು ಅದು. ಅದರ ಮುಂದುವರಿದ ಭಾಗವೇ ಈ ಪಿತೂರಿ. ಅಲ್ಲಿ ಫೇಲ್ ಆಯ್ತಲ್ಲ, ಹೇಗಾದರೂ ಮಾಡಿ ಇದನ್ನು ಸಕ್ಸಸ್ ಮಾಡ್ತೀವಿ ಅನ್ನೋ ಒಂದು ಗುಂಪು ಲೋಕಲಿ ಬೆಳಕೊಂಬಂದಿರೋದು. ಅದಕ್ಕೆ ಹೊರಗಡೆಯಿಂದ ಕೈ ಜೋಡಿಸುತ್ತಿರುವ ಇನ್ನೊಂದು ಗುಂಪು, ಮೂರನೇ ಗುಂಪು ಹಿಂದೂ ಧರ್ಮಕ್ಷೇತ್ರ ಅಥವಾ ನಂಬಿಕೆಯ ಕ್ಷೇತ್ರವನ್ನು ನಾಶ ಮಾಡಲಿಕ್ಕೆ ಜಾಗ ಸಿಕ್ತು ಅಂತ ಹಾಲು ಕುಡ್ಕೊಂಡು ಪಿತೂರಿಗೆ ಬಂದು ಜಾಯಿನ್ ಆಗಿರುವ ಇನ್ನೊಂದು ದೊಡ್ಡ ಗುಂಪು. ಇದು ಮೂರು ಗುಂಪುಗಳ ಪಿತೂರಿ ಅಷ್ಟೇ. ಇನ್ನೇನಿದೆ ಅದರಲ್ಲಿ? ಭಾಳ ದೊಡ್ಡ ಕತೆ. ಸಂಪರ್ಕ ಮಾಡಿದ್ರಂತೆ, ಕರ್ಕೊಂಬಂದ್ರಂತೆ, ಮಾಡಿದ್ರಂತೆ. ಭಾಳ ಸರಿ ಇಂಡಿಯಾನಲ್ಲಿ ಭಾಳ ಹೋರಾಟಗಳು ಪ್ರಗತಿಪರ ಹೋರಾಟ ಅಂತಲೇ ಸ್ಟಾರ್ಟ್ ಆಗತ್ತೆ. ಯಾರ್ರೀ ಪ್ರಗತಿಪರರು? ಕಂಡುಕೊಂಡವರೆಲ್ಲ ಪ್ರಗತಿಪರರು ಈ ದೇಶದಲ್ಲಿ. ಕಂಡುಕೊಂಡವರೆಲ್ಲ ಸಾಮಾಜಿಕ ಕಾರ್ಯಕರ್ತರು ಈ ದೇಶದಲ್ಲಿ. ಯಾವನ್ರಿ ಅವ್ರು ಪ್ರಗತಿಪರ? ಏನು ಅವ್ರು ಒಬ್ಬನೇ ಪರ ಪ್ರಗತಿ? ಏನು ಉಳಿದವರೆಲ್ಲ ಪ್ರಗತಿ ವಿರೋಧಿಗಳ? ಏನು ಪ್ರಗತಿಪರ? ಭಾಳ ಜನ ಇದನ್ನು ಸರ್ಟಿಫಿಕೇಟ್ ಆಗಿ ಇಟ್ಕೊಂಡು ಓಡಾಡೋ ಗಿರಾಕಿ ಇದ್ದಾರೆ. ನಿಜವಾದ ಪ್ರಗತಿಪರರು ಯಾರು ಅನ್ನೋದು 35 ವರ್ಷ ಕೆಲಸ ಮಾಡಿದ್ರು ನಮಗೂ ಅರಿವಿರುತ್ತೆ. ಎಡಚಿಂತನೆಯನ್ನು ಮಾತಾಡ್ಬಿಟ್ರೆ ಪ್ರಗತಿಪರನಾ? ಬಲಚಿಂತನೆ ಮಾತಾಡ್ಬಿಟ್ರೆ ಅವ್ನು ಪಿಚಾಚಿನಾ? ಏನು ಸುಮ್ಮನೆ ಬಿಡ್ತಾರೆ ಪ್ರಗತಿಪರ ಪ್ರಚಾರ ಅಂತ. ಏನು ಪ್ರಚಾರ ಮಾಡ್ಕೊಳ್ಳಿ ಅಂತಾರೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಆ ಕಾಲ ಮುಗಿದಿದೆ ಭಾರತದಲ್ಲಿ. ಲೆಫ್ಟ್ ಥಾಟ್ಸು ಡಾಮಿನೇಟ್ ಮಾಡಿ ಉಳಿದವ್ರನ್ನ ಸೈಲೆನ್ಸ್ಗೆ ತಳ್ಳೋ ಅಂತಹ ಕಾಲ ಮುಗಿದೋಗಿದೆ. ಈಗ ಅದು ಅದರ್ ಸೈಡ್ವೇ ಹಿಟ್ ಬ್ಯಾಕ್ ಮಾಡುತ್ತೆ, ಸುಮ್ಮನಿರಲ್ಲ ಅದು. ಆ ಹಂತಕ್ಕೆ ಬಂದಿದೆ ಸಮಾಜದಲ್ಲೆಲ್ಲ. ಈ ಪ್ರಕರಣದಲ್ಲೂ ಅದೇ ಆಗಿದ್ದು ಅಷ್ಟೇ. ಎಸ್, ನಾವು ಬಿಜೆಪಿ ನಾಯಕರು ಬಂಧನದ ನಂತರದಲ್ಲಿ ಪ್ರತಿಕ್ರಿಯೆ ಕೊಟ್ಟರು. ಕಾಂಗ್ರೆಸ್ ಕೂಡ ಇದನ್ನು ಸ್ವಾಗತ ಮಾಡಿದೆ. ಕೆಲವರು ಅಂದರೆ ಭಕ್ತಾದಿಗಳು ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಜಯ ಸಿಕ್ತು ಅಂತಿದ್ದಾರೆ. ಆಕ್ಚುಲ್ ಜಯ ಸಿಕ್ತಾ? ಅದರ ಬಗ್ಗೆ ಹೇಳೋಣ. ಮೊದಲಿಗೆ ಏನು ಹೇಳಿದ್ದಾರೆ ಕೇಳಿ. ಸ್ಥಳದ ಬಗ್ಗೆ ಏನು ಭಕ್ತಿ ಭಾವನೆ ಇತ್ತು ಜನಗಳಲ್ಲಿ, ನೋವನ್ನ ಉಂಟು ಮಾಡಿ ಅದನ್ನ ವಾಪಸ್ ತರ್ಕೊಡಕ್ಕೆ ಸಿದ್ದರಾಮಯ್ಯನವ್ರು ಕಳಿಸಿ ಸಾಧ್ಯನಾ? ಒಂದು ಸಣ್ಣ ಯಾರಾದರೂ ಒಬ್ಬ ಇನ್ಸ್ಪೆಕ್ಟರ್ ಹೇಳಿ ಇವನ್ ಕಂಪ್ಲೇಂಟ್ ಕೊಟ್ಟವನಲ್ಲ, ಇವನ್ ಪೂರ್ವಾಪರ ಏನಪ್ಪ ಅಂತ ಹೇಳಿದ್ರೆ ಮುಗ್ದೇ ಹೋಗ್ತಾ ಇತ್ತು. ಇದರಿಂದ ಅವ್ನ ಮೇನ್ ಕಲ್ಪ್ರಿಟ್ಟು ಸಮೀರ್, ಸೂತ್ರಧಾರ ಅವನೇ. ನನಗನ್ಸುತ್ತೆ ಒಂದು 25 ದಿನ ಮುಖ್ಯಮಂತ್ರಿಗೂ ಇಷ್ಟು ಸೆಕ್ಯೂರಿಟಿ ಇಲ್ಲ, ಹೈ ಸೆಕ್ಯೂರಿಟಿ ಕೊಟ್ರು. ಮತಾಂತರದ ಒಂದು ದೊಡ್ಡ ಷಡ್ಯಂತ್ರ. ಇಲ್ಲ ಅಂದ್ರೆ ಅವನು ಸಮೀರ್ ಸಾಬಿ ಎಲ್ಲಿಂದ ಬರ್ತಾನ? ಅವನಿಗೂ ಧರ್ಮಸ್ಥಳಕ್ಕೆ ಏನು ಸಂಬಂಧ? ಯೂಟ್ಯೂಬರ್ ಸಮೀರಿಗೆ ಕೂಡ ಈ ಒಂದು ಮಾಧ್ಯಮ ಹೇಳಲಿಕ್ಕೆ ಬಯಸ್ತೇನೆ. ಕೇವಲ ಯೂಟ್ಯೂಬರ್ ಸಮೀರ್ ಅಲ್ಲಿ ಮಂಗಳೂರಲ್ಲಿ ಬಚಾವಾದ. ಇಲ್ಲಿ ಇರ್ತಿದ್ರೆ ನಮ್ಮ ಬೀಚಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಫುಟ್ಬಾಲ್ ತನಕ ಅವ್ರನ್ನ ಆಡಿಸುವಂಥ ಕೆಲಸ ನಾವು ಮಾಡ್ತಿದ್ದೆ. ಯಾಕಂದರೆ ನಮ್ಮ ಕಾರ್ಯಕರ್ತರು ಇವತ್ತು ಸಿಡಿದು ನಿಂತಿದ್ದು. ನಾನು ಹೇಳಿದ ಅಧಿವೇಶನ ಮುಗ್ದ ನಾನು ಬರ್ತೀನಿ, ಒಂದು ಒಳ್ಳೆ ಪ್ಲಾನ್. ಇದು ದೊಡ್ಡ ರೀತಿಯ ಒಂದು ಷಡ್ಯಂತ್ರ ಇದೆ. ಇದರಿಂದ ತುಂಬ ದೊಡ್ಡ ಒಂದು ತಂಡ ಕೆಲಸ ಮಾಡ್ತಾ ಇದೆ. ಇದೆಲ್ಲ ಸಹ ಹೊರಗೆ ಬಂದರೆ ಮಾತ್ರ ಸತ್ಯಾಸತ್ಯ ಹೊರಗೆ ಬಂದಿದೆ ಅಂತ ಅರ್ಥ. ಸರ್ಕಾರ ನನಗೆ ಮೊದಲಿಂದ ಕೂಡ ನಂಬಿಕೆ, ತನಿಖೆಗೆ ನಾವೆಲ್ಲ ಅವರು ವೆಲ್ಕಮ್ ಮಾಡಿದ್ದಾರೆ. ಧರ್ಮಸ್ಥಳದವರೇ ಬಂದು ಚೀಫ್ ಮಿನಿಸ್ಟರ್ ಹತ್ರ ಮೀಟ್ ಮಾಡಿ ಅವರ ಕುಟುಂಬದವ್ರು ಬಂದು ನೀವು ಮಾಡಿರೋದು ಒಳ್ಳೆ ಕೆಲಸ ಅಂತೇಳಿ ಅವರು ಹೇಳಿದ್ದಾರೆ. ಅವ್ರ ಪರನೂ ಇಲ್ಲ, ಇವ್ರ ಪರ ಇಲ್ಲ. ನಮಗೆ ನ್ಯಾಯದ ಗುಂಡಿಯಲ್ಲಿ ಏನು ತೆಗೆದು ನೋಡಿದ್ರ ಸರ್? ಯಾವ್ದ್ರಲ್ಲಿ ಏನು ಧರ್ಮಸ್ಥಳದ ವಿಚಾರದಲ್ಲಿ ಡಿಕೆಗೆ ಏನು ಹಿಂಟ್ ಇತ್ತೋ ಗೊತ್ತಿಲ್ಲ. ಬಟ್ ಹಿ ಟುಕ್ ಎ ಸ್ಟ್ಯಾಂಡ್ ಅರ್ಲಿ, ಅಷ್ಟು ಮಾತ್ರ ಹೇಳಬಲ್ಲೆ. ಯು ಹ್ಯಾವ್ ಟು ಗಿವ್ ದ ಕ್ರೆಡಿಟ್ ವೇರ್ ದೇರ್ ಇಸ್ ಎ ಕ್ರೆಡಿಟ್. ಇಲ್ಲ ಅನ್ನೋ ಹಾಗಿಲ್ಲ. ಯಾಕಂದರೆ ಕಾಂಗ್ರೆಸ್ಸಿನಲ್ಲಿ ಒಂದು ಸಮಸ್ಯೆ ಇದೆ. ಹಿಂದೂ ಧರ್ಮ, ಹಿಂದುತ್ವದ ಪರ, ಹಿಂದೂ ನಂಬಿಕೆಯ ಸ್ಥಳಗಳ ಬಗ್ಗೆ ಅಥವಾ ಅದರ ಪ್ರತಿಪಾದಕರ ವಿಚಾರದಲ್ಲಿ ಲವಲೇಶ ಗುಲಗಂಜಿಯಷ್ಟು ಅನುಕಂಪವನ್ನು ತೋರಿಸಿದರೂ ಹೈಕಮಾಂಡಿನ ಕೆಂಗಣ್ಣಿಗೆ ಗುರಿಯಾಗುವ ಅಪಾಯ ಇದೆ. ಸಿದ್ಧಾಂತಕ್ಕೆ ವಿರುದ್ಧ.
ಆ ಅಪಾಯದ ಮಧ್ಯೆ ಈ ವ್ಯಕ್ತಿ ಹೌದು. ಡಿವಿಯೇಷನ್ ತೊಗೊಂಡು ಆಚೆ ಬಂದಿದ್ದು ನನಗೆ ಭಾಳ ಆಶ್ಚರ್ಯ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಆ್ಯಂಡ್ ಅದನ್ನು ಅವ್ರು ಅರಗಿಸ್ಕೋತಿರೋದಕ್ಕೆ ಅದಕ್ಕೆ ಬಂಡೆ ಇರಬೇಕು. ಆಕ್ಚುಲ್ ಆಗಿ ಹೌದು. ಅದಕ್ಕೆ ಬಂಡೆ ಇರಬೇಕು. ಈ ಬುದ್ಧಿ ಇರೋದಾದರೆ ಬಂಡೆ ಹಾಗೆ ಇರಿ. ಹಾಗೆ ಸರಿ. ಹಾಂ, ಎಸ್.